ಈಗ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಎಸ್ಐಟಿ ತನಿಖೆ ಮಾಡ್ತಾ ಇರೋದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ನಡೆದ ಸತ್ಯ ದರ್ಶನ ಸಮಾವೇಶದಲ್ಲಿ ಮಾತನಾಡಿ, ಎಸ್ಐಟಿ ರಚನೆ ಮಾಡದೆ ಹೋಗಿದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಾ ಇರಲಿಲ್ಲ. ಜನ ಇಲ್ಲಿಗೆ ಬರಬಾರ್ದು ಅಂತ ಈ ರೀತಿಯೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಯಾರ್ಯಾರು ಇವರು ಹಿರಿಯರಿದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರಬೇಕು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಡಳಿತದ ಕಾರ್ಯಗಳನ್ನು ನಿಲ್ಲಿಸಬೇಕು. ಈಗ ಜನ ಬರಬಾರದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯಕ್ಕೆ ಮಹಿಳೆಯರ ಸನ್ಮಾನ ಅನ್ನತನ ಇಚ್ಛೆ. ಇನ್ನು ದಕ್ಷಿಣ ದೆಹಲಿಯ ವಸಂತ್ ಕುಂಜ್ನಲ್ಲಿರುವಂತಹ ಪ್ರತಿಷ್ಠಿತ ಸಂಸ್ಥೆ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಾಗಿದ್ದಂತಹ ಶ್ರೀ ಚೈತನ್ಯಾನಂದ ಸರಸ್ವತಿಯನ್ನ ಪೊಲೀಸರು ಕೊನೆಗೂ ಆಗ್ರಾದಲ್ಲಿ ಬಂಧಿಸಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬರ್ತಾ ಇದ್ದಾಗೆ ಚೈತನ್ಯಾನಂದ ಸರಸ್ವತಿ ತಲೆಮರೆಸಿಕೊಂಡಿದ್ರು. ಇದೀಗ ಅರೆಸ್ಟ್ ಮಾಡಲಾಗಿದೆ.